ನನಗೆ ಒಳ್ಳೆ ಬೆಂಗಳೂರಿಂದ ಈ ಕಡೆ ಬಂದಿರ್ತಾರಲ್ಲ ಅವ್ರಿಗೆ ಕೇಳೋರ ಥರ ಕೇಳ್ತಿದ್ದೆ. ಚಿಕ್ಕಮಂಗ್ಳೂರ್ ವೆದರ್ ಹೇಗಿದೆ ಗೊತ್ತಾ, ಸೈಕ್ ಆಗಿದೆ. ನಿನ್ ದೊಡ್ಡ ಫ್ಯಾನು. ಹೌದಾ? ಪೊಲೀಸ್ ಹಿಡ್ದಿದ್ರಾ? ನಾವು ಹುಡುಗಿರು ಯಾರಿಗೂ ಡಿಪೆಂಡ್ ಆಗಬಾರ್ದು. ನಮಗೆ ಏನೇನು ಇಷ್ಟನೋ ಎಲ್ಲ ಮಾಡ್ತಾ ಇರಬೇಕು. ಇರೋದು ಒಬ್ಳೆ ಫ್ರೆಂಡು. ನನ್ನ ಡೈಲಾಗು ನನಗೆ ವಾಪಸ್ ಹೇಳ್ತೇನೆ. ಹೆಣ್ಮಕ್ಳೇ ಸ್ಟ್ರಾಂಗು ಗುರು. ಪೇರೆಂಟ್ಸಿಗೆ ಡಿಪೆಂಡ್ ಆಗಬಾರ್ದು. ನಿಮಗೆ ಏನು ಬೇಕೋ ಅದನ್ನ ನೀವು ತಗೊಬೇಕು. ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಆ್ಯಂಡ್ ಇವತ್ತಿನ ಡೈಲಿ ವ್ಲಾಗಿಗೆ ಸ್ವಾಗತ. ಇದು ನಾವು ತೋಟಕ್ಕೆ ಹೋಗ್ತಾ ಇದ್ದೀವಿ ಆಫ್ಟರ್ ವೆರಿ ಸೋ ಲಾಂಗ್ ಟೈಮ್. ಮಳೆ ಬರ್ತಾ ಇದೆ ಗೈಸ್. ಚಿಕ್ಕಮಂಗ್ಳೂರು ವೆದರ್ ಹೇಗಿದೆ ಗೊತ್ತಾ, ಸೈಕ್ ಆಗಿದೆ. ಸೊ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಅಜ್ಜಿ ಮನೆಗೆ ಹೋಗ್ತಾರೆ ತುಂಬ ದಿನ ಆಯಿತು. ಎನಿವೇ ಫಸ್ಟು ಅಜ್ಜಿ ಮನೆಗೆ ಹೋಗಿ ಅದಾದಮೇಲೆ ಪ್ಲ್ಯಾನ್ ಮಾಡೋಣ. ನಾವು ಯೂಶ್ವಲಿ ಹೋಗ್ತಾನೆ ಇರ್ತೀವಿ, ಅದು ಮಳೆಗಾಲದಲ್ಲಂತೂ ಹೋಗ್ತಾನೆ ಇರ್ತೀವಿ. ಯಾಕಂದರೆ ಇಲ್ಲಷ್ಟು ಗೊತ್ತಾಗಲ್ಲ. ತೋಟ ಮುಳ್ಳಯ್ಯನಗಿರಿ ಸೈಡಂತೂ ಸಿಕ್ಕಾಪಟ್ಟೆ ಸೈಕಾಗಿರುತ್ತೆ ವೆದರು. ಅದಕ್ಕೋಸ್ಕರ ನಾವು ಇಲ್ಲಿದ್ದು ಎಕ್ಸ್ಪ್ಲೋರ್ ಮಾಡಲಿಲ್ಲ ಅಂದರೆ ನಮಗೆ ಅವಮಾನ. ಆ್ಯಂಡ್ ಪ್ರತಿ ವರ್ಷವೂ ಹೋಗ್ತಾ ಇರ್ತೀವಿ, ವಿತೌಟ್ ಎನಿ ವೀಡಿಯೋಸ್ ಹೋಗ್ತಾ ಇರ್ತೀವಿ. ಇವತ್ತು ಈ ಸರಿ ಸ್ವಲ್ಪ ಕ್ಯಾಪ್ಚರ್ ಮಾಡೋಣ, ನಿಮಗೂ ಗೊತ್ತಾಗುತ್ತೆ ನಮ್ಮ ನೇಚರ್ ಹೆಂಗಿದೆ. ಆ್ಯಂಡ್ ಆಲ್ರೆಡಿ ನಾನು ರೆಡಿ ಆಗಿದ್ದೀನಿ. ನಾನು ಚೇತು. ಇವತ್ತೇನಾಗಿದೆ ಅಂದರೆ ಇವತ್ತು ಜಸ್ಟ್ ಫಾರ್ ಎ ಚೇಂಜ್ ನಾನು ಕಾರಲ್ಲಿ ಬರ್ತಿದ್ದೀನಿ, ಚೇತು ಬೈಕಲ್ಲಿ ಬರ್ತಾ ಇದ್ದಾಳೆ. ಸೊ ಇವಾಗ ಚೇತು ಮನೆಗೆ ಹೋಗಿ ಅಲ್ಲಿ ಬೈಕ್ ಇಸ್ಕೋಬೇಕು. ಆ್ಯಂಡ್ ಇವತ್ತಿನ ಔಟ್ಫಿಟ್ ಬಂದು ಈ ಥರ ರೆಡಿ ಆಗಿದ್ದೀನಿ. ಆ್ಯಂಡ್ ವೆಯ್ಟ್, ಹ್ಯಾಟ್ ಹಾಕಿದ್ದೀನಿ ಆ್ಯಂಡ್ ಶರ್ಟ್ ಪ್ಯಾಂಟ್. ಓಕೆನಾ? ಇವಾಗ ಹೊರಡಬೇಕು. ಚೇತು ವೆಯ್ಟ್ ಮಾಡ್ತಾ ಇದ್ದಾಳೆ. ಎಲ್ಲ ಲಗೇಜ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಓನ್ಲಿ ಒನ್ ಡೇ, ಇವತ್ತು ಹೋಗಿ ನಾಳೆ ಬರೋದು ಅಷ್ಟೇ. ಆ್ಯಂಡ್ ನಮ್ಮಮ್ಮ ಬರ್ತಿಲ್ಲ. ನಮ್ಮಮ್ಮ ಒಳ್ಳೆ ವ್ಯೂ ಹಿಡ್ಕೊಂಡು ಇಲ್ಲಿ ಊಟ ಮಾಡ್ತಾ ಇದ್ದಾರೆ. ಇದು ನಾನೇ ಮಾಡಿರೋ ಅನ್ನ ಸಾರು. ಆ್ಯಕ್ಚುಲಿ ನಾನು ಮಾಡಿದ್ದಲ್ಲ ಗೈಸ್, ನಮ್ಮಮ್ಮನೇ ಮಾಡಿರೋದು. ಸುಮ್ಮನೆ ಬಿಲ್ಡಪ್ಪಿಗೆ ಕೊಟ್ಟೆ ಅಷ್ಟೇ. ಬರಲ್ವಾ ನಮ್ಮ ಜೊತೆ? ನಂಗೊಂದು ತಿನ್ಸು. ಅಲ್ಲ, ನಿಮ್ಗೆ ಊಟ ಇದೆ ಎಲ್ಲಿ? ಇಲ್ಲಿ ನಮ್ಮನೇಲಿ ಯಾರು ಇದೆ, ಅಲ್ಲಾರು ಇದೆ. ಯಾಕೋ ಬೇಡ ಅನಿಸ್ತು, ಲೇಟ ತಿಂದಿದ್ದು. ತೋಟ ಮನೆಗೆ ಹೋದ್ರೆ ದೋಸೆ, ನಮ್ಮನೆಗೆ ಹೋದ್ರೆ ಅನ್ನ ಸಾರು. ತಿಂದ್ಬಿಟ್ಟು ಹೋಗ್ಬಿಡ್ರಿ ಬೆಸ್ಟು. ದೋಸೆ ತಿಂತೀನಿ. ಅವ್ರು ಇನ್ನೂ ಊಟ ಮಾಡಿಲ್ವಂತೆ, ಇದೆಲ್ಲ ತಿಂಡಿ ತಿಂದಿಲ್ವಂತೆ. ತಿಂದಿಲ್ವಂತ? ಮಕ್ಕಳೆಲ್ಲ ಅಲ್ಲೇ ಇದ್ದಾರೆ ಇಷ್ಟೊಡ್ದಲ್ಲೇ. ಪಾಪ ಎಲ್ಲ ಸಣ್ಣ ಮಕ್ಕಳು ಅಲ್ಲ. ಆ್ಯಂಡ್ ಇವಾಗ ಚೇತು ಆಲ್ರೆಡಿ ಹೆಂಗೆ ರೆಡಿಯಾಗಿ ಹೇಳೆ ನೋಡಿ. ಆಂಟಿ ಇದ್ದಿದ್ದು ಪೆಟ್ರೋಲು. ಹೌದಾ? ಕರೆಂಟ್ ಹೋಗಿದೆ, ಮಳೆಯೆಲ್ಲ ಬಿದ್ದು ಯಾವುದೇ ಅಂದರೆ ಮನೆಗೂ ಕರೆಂಟ್ ಇಲ್ಲ ಗೈಸ್. ನಾವು 6 ಲೀಟ್ರ್ ಪೆಟ್ರೋಲ್ ತೊಗೊಂಡು ಹೋಗ್ತಾ ಇದ್ದೀವಿ ಜನ್ರೇಟ್ರಿಗೋಸ್ಕರ. ಮನೆ ಕಡೆ ಎಲ್ಲ ಹುಷಾರು, ಚೆನ್ನಾಗಿ ನೋಡ್ಕೊ ಆಯ್ತಾ. ಚಪ್ಪಣ್ಣ ಕರ್ಕೊಂಡೋಗಪ್ಪ, ಪಾಪ ಬೇಜಾರಾಗಿದ್ದಾನೆ. ಆಗಲ್ಲ, ನಾಳೆ ಬರ್ತೀನಿ. ನಾನೇನು ಒಂದು ವಾರ ಹೋಗ್ತೀನಿ. ಒಂದು ವಾರ ಹೋಗೋದಿದ್ರೆ ನಾನು ಕರ್ಕೊಂಡು ಹೋಗ್ತಾ ಇದ್ದೆ. ನಾನು ಇವತ್ತು ಹೋಗಿ ನಾಳೆ ಬರ್ತೀನಿ. ನಾಳೆ ಮಧ್ಯಾಹ್ನ ಸಂಜೆ ಆಯಿತಾ? ಇಟ್ಟೇನೆ ಲಗೇಜಾ, ಕ್ಯಾಮ್ರಾ ತೊಗೊಂಡೇನೆ, ಮತ್ತು ಕ್ಯಾಮ್ರಾ ಬ್ಯಾಗ್ ಅಲ್ಲೇ ಇದೆ. ಬರ್ರಿ ಹಿಂಗೆ ಏನು ಮಾಡಬೇಕಪ್ಪ ಈ ಹುಡುಗಿಗೆ ಸರ್ಸರಿಗೆ ಬೈಬೇಕು ಇವಳಿಗೆ. ಚಾರ್ಜರ್ ತೊಗೊಂಡ, ಅಲ್ಲಿ ಲೈಟ್ ಇಲ್ಲ, ಎಲ್ಲ ಚಾರ್ಜು ಇಲ್ಲೇ ಮಾಡ್ಕೊಂಡು ಹೋಗಬೇಕು. ಆ್ಯಂಡ್ ಮೈಕ್ ಚಾರ್ಜರ್ ಎಲ್ಲ ಇದೆಯೇನಮ್ಮ? ಚೇತಿ ಇವತ್ತು ನನಗೆ ಕೊಟ್ಟಿದ್ದಾಳೆ ಕಾರ್. ಯಾಕಂದರೆ ಅವಳು ಗಾಡಿ ಬೈಕ್ ಹೊಡಿಸ್ಬೇಕಲ್ಲ, ಅದಕ್ಕೋಸ್ಕರ ಮಾತ್ರ ಕೊಟ್ಟಿರೋದು ಗೊತ್ತಾ. ಅದರ್ವೈಸ್ ಅವಳಲ್ಲಿ ಕೊಡ್ತಾಳೆ. ಏನು ಕ್ರೇಜಿಯಾಗಿ ಮಜಾ ಮಾಡ್ಕೊ ಬರ್ತೀಯಲ್ಲ ಇವಾಗ ಒಬ್ಬಳೆ ಸಿಂಗಲ್ ರೈಡು. ಎಸ್, ನಾನು ಸಿಂಗಲ್ ಡ್ರೈವ್ ಎಂಜಾಯ್ ಮಾಡ್ಕೊ ಬರ್ತೀನಿ ಅಷ್ಟೇ. ನೀನು ಹಂಗಾದರೆ ನಾನು ಹಿಂಗೆ. ಸೊ ಗೈಸ್, ನಾವು ಹುಡುಗಿರು ಯಾರಿಗೂ ಡಿಪೆಂಡ್ ಆಗಬಾರ್ದು. ನಮಗೆ ಏನೇನು ಇಷ್ಟನೋ ಎಲ್ಲ ಮಾಡ್ತಾ ಇರಬೇಕು. ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಕಾಯ್ಕೊಂಡು ಕೂತ್ಕೊಂಡ್ರೆ ನಾವೇನೂ ಮಾಡೋಕ್ಕಾಗಲ್ಲ. ಇದು ಒಂದು ನಾನು ಪಾಠ ಕಲ್ತಿರೋದು. ಚೆನ್ನಾಗಿ ಕಲ್ತಿದ್ದೀನ ಚೇತನ? ಸಖತ್ತಾಗಿ ಪಾಠ ಕಲ್ತಿದ್ಯಾ. ಬಡ 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 ಅಂತ ಹೇಳಿ ಶೀತ ಮಾಡ್ಕೊಂಡಿದ್ಯಾ? ಗೊತ್ತಾಗ್ತಿಲ್ಲ, ಸಡನ್ನಾಗಿ ಆಕ್ಷಿ ಬಂತು, ಇದಾಗ್ತಾ ಇದೆ. ಅದು ಶೀತದಲ್ಲ, ಅದು ಕಾಫ್ ಸಿರಪ್ಪು. ಏನೋ ಕೊಟ್ಟು ನನ್ನ ಸಾಯಿಸ್ಬೇಡ ಆಯ್ತಾ? ಇರ್ಲಿ, ಹೋಗುತ್ತೆ. ಹೋಗಲ್ಲ. ಶೀತ ಏನೋ ಬಿಸಿಲು ಬರ್ತಿದೆ. ಶೀತಕ್ಕೆ ಏನಾರು ಬೇಕಾ? ಇಷ್ಟು 30, 60? ನಿಮ್ಮ ಥರ ಅಲ್ಲ, ನಾನು ಒಳ್ಳೆ ಹುಡುಗಿ ಭೂಮಿಕಾ. ಅಯ್ಯೋ, ನಾನು ನಮ್ಮ ಅಮ್ಮ ನೋಡಿದ್ರೆ ಕೆಡುತ್ತಾರೆ. ಒಳ್ಳೆ ಹುಡುಗಿ ನಾನು ಆಯ್ತಾ? ಕಂಡಿದ್ದೀನಿ. ಜನ ಅದೇ ನಿಜ ಅನ್ಕೋತಾರೆ. ಅಕ್ಷರ
ಅಷ್ಟೇ ಸಾಕು. ಓಹೋ, ಎಲ್ಲ ಪ್ರಿಪೇರ್ ಮಾಡ್ಕೊಂಡೇ ಹೋಗ್ತಾ ಇದೆಯಾ? ಡೆಫಿನೆಟ್ಲಿ. ಓಕೆ. ನೀನ್ ಮಾತ್ರ ಹಾಡು ಕೇಳ್ಕೊಂಬರ್ಬೋದಾ? ಅದ್ಯಾವ ಥರ? ಅಲ್ಲಲ್ಲಲ್ಲ ಬಿಡೆ ಮಾರೈತಿ, ಹೋಗ್ಲಿ. ಆಯ್ತು ಬಿಡಿ. ಎಂಜಾಯ್ ಮಾಡ್ಕೊಂಡ್ ಬಾ, ಇರೋದೊಂದು ಜೀವನ. ಅಯ್ಯೋ ಆಯ್ತು ಬಿಡಿ. ಹಾಂ ಗೈಸ್, ನಾನಿವಾಗ ಅವಳು ಹಿಂದೆ ಹೋಗ್ತೀನಿ. ಅವಳೆಲ್ಲ ತಪ್ಪಿಸ್ಕೊಂಡು ಹೋದ್ರೆ ಮತ್ತೆ ಓಹೋ ಮತ್ತೆ ಕೇರ್ ಮಾಡೋದು ಬೇಡವಾ ಅಮ್ಮ? ಇರೋಬ್ಳು ಫ್ರೆಂಡು. ಟಚ್ ಆಯ್ತು ಟಚ್ ಆಯ್ತು ಆಯ್ತು. ಟಚ್ ಆಯ್ತು. ಓಡಿಸ್ ನೋಡೋಣ, ಹೆಂಗೆ ಓಡಿಸ್ತೀಯ ನೋಡ್ತೀನಿ. ಇಲ್ಲ ಗೈಸ್, ಚೆನ್ನಾಗೇ ಓಡಿಸ್ತಾಳೆ, ಬಟ್ ಆದರೆ ಸುಮ್ಮನೆ ಹೈಪು. ಇಲ್ಲಿಂದ ನಮ್ಮ ತೋಟಕ್ಕೆ ಹೋಗೋದೇನು ಸುಮ್ಮನೆನಾ? ಚೆನ್ನಾಗೇ ಓಡಿಸ್ಬೇಕಿಲ್ಲ ಅಂದರೆ ಅಲ್ಲೆಲ್ಲ ಕರ್ವ್ಸ್ ಎಲ್ಲ ಇರುತ್ತಲ್ಲ, ಹಿಂಸೆ ಆಗುತ್ತೆ. ನೋಡೋಣ, ಇವತ್ತು ಅಕ್ಕ ಇಲ್ಲಿಂದ ತೋಟಕ್ಕೆ ತಗೊಂಡು ಹೋಗ್ತಾ ಇದ್ದಾಳೆ. ಫಸ್ಟ್ ಟೈಮ್ ಅಲ್ಲ? ಏನಾದ್ರು ಮಾತಾಡು. ಫಸ್ಟ್ ಟೈಮ್ ಗೈಸ್, ಫಸ್ಟ್ ಟೈಮ್. ಸೊ ಐ ಆಮ್ ಸೂಪರ್ ಎಕ್ಸೈಟೆಡ್. ಬನ್ನಿ ನೋಡೋಣ, ಹೋಗೋಣ. ಲೆಟ್ಸ್ ಎಂಜಾಯ್ ದ ವೆದರ್. ಅದು ಈ ವೆದರಲ್ಲಂತೂ ಆಸಮ್. ತುಂಬ ಜನ ರೈಡರ್ಸು ಈ ವೆದರಿಗೋಸ್ಕರ ಕಾಯ್ತಾ ಇರ್ತಾರೆ ಗೈಸ್. ಆ್ಯಂಡ್ ಎಸ್, ನೀವೇನಾದರೂ ಟ್ರಾವೆಲ್ ಮಾಡೋಕ್ಕೆ ಅಂದರೆ ಚಿಕ್ಕಮಂಗ್ಳೂರಿಗೆ ಬರೋದಾದರೆ ಈ ಟೈಮಲ್ಲಿ ಬನ್ನಿ. ಇನ್ನು 10 days ಹೀಗೆ ಇರುತ್ತೆ ವೆದರು, ಮಳೆ ಬರ್ತಾನೆ ಇರುತ್ತೆ. ಆ್ಯಂಡ್ ಇವಾಗ ಹೋಗ್ತೀನಿ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ. ಇವಾಗ ತೋರಿಸ್ತೀನಿ ಯಾವ ಥರ ವೆದರ್ ಇದೆ, ಯಾವ ಥರ ಕಾಣುತ್ತೆ ಅಂತ. ಬನ್ನಿ, ಚಲೋ ಹೋಗದಾ? ಹಾಂ, ನೀನು ಫಸ್ಟ್ ಮುಂದಕ್ಕೆ ಹೋಗು, ನಾನು ಹಿಂದಕ್ಕೆ ಬರ್ತೀನಿ. ಅಲ್ಲಿ ಪೆಟ್ರೋಲ್ ತಗೋಬೇಕು. ಪೆಟ್ರೋಲ್ ಬಂಕ್. ಹಾಂ, ಪೆಟ್ರೋಲ್ ಬಂಕ್. ಓದ್ಲು ಗೈಸ್, ಓದ್ಲು. ಇವಾಗ ನಾವು ಹೋಗೋಣ. ಪೆಟ್ರೋಲ್ ಬಂಕಲ್ಲಿ ಯಾರೋ ಹುಡುಗಿ ಇದ್ದಾರೆ. ಹಾಯ್. ನೀವೇನಿಲ್ಲಿ? ನಿನ್ನ ದೊಡ್ಡ ಫ್ಯಾನ್ ನಾನು. ಹಾಂ, ನಿನ್ನ ದೊಡ್ಡ ಫ್ಯಾನು. ಹೌದಾ? ತುಂಬ ಚೆನ್ನಾಗಿ ಗಾಡಿ ಓಡಿಸ್ಕೊ ಬಂದ್ರಿ, ನೋಡ್ತಾನೆ ಇದ್ದೆ. ಹೌದಾ? ಥ್ಯಾಂಕ್ ಯು. ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಓಹ್ ನೈಸ್, ಥ್ಯಾಂಕ್ ಯು. ಗೈಸ್, ಇದು ವ್ಯೂ. ಶಿಟ್, ಹೆಂಗಿದೆ ನೋಡಿ, ಸಕ್ಕತ್ತಾಗಿದೆ ಅಲ್ಲ. ಚೇತು ಫುಲ್ಲು ಎಂಜಾಯ್ ಮಾಡ್ಕೊಂಡು ಹೋದ್ಲು, ಕಣ್ಣಿಗೆ ಕಾಣಿಸ್ಲೇ ಇಲ್ಲ, ಹಂಗೆ ಹೋಗಿದ್ದಾಳೆ. ಎಲ್ಲಿ ಹುಡುಕೋದೋಡು ಸಿಗ್ತಿಲ್ಲ ಗೈಸ್, ಅಷ್ಟು ಜಾಸ್ತಿ ಸ್ಪೀಡಲ್ಲಿ ಹೋಗ್ತಾ ಇದ್ದಾಳೆ. ವೆದರ್ ಮಾತ್ರ ಆಗಿದೆ. ನಾನು ಇಲ್ಲಿ ಎಂಜಾಯ್ ಮಾಡ್ತಾ ಇದ್ದೀನಿ, ಅವಳು ಅಲ್ಲ ಎಂಜಾಯ್ ಮಾಡ್ತಿದ್ದಾಳೆ. ಇನ್ ಕೇಸ್ ಅವಳು ಸಿಕ್ಕಿದ್ರೆ ನಾನು ನಿಮ್ಮ ಹತ್ರ ಅವಳ ಹತ್ರ ಮಾತಾಡಿಸ್ತೀನಿ, ಓಕೆನಾ? ಏನಮ್ಮ ಫುಲ್ಲು ಪೊಲೀಸ್ ಹಿಡ್ದಿದ್ರಾ? ಪೊಲೀಸು ಹಿಡ್ದಿದ್ರಾ? ಇಲ್ಲಪ್ಪ. ಯಾಕೆ? ಏನಕ್ಕೆ ಲೇಟ್ ಮಾಡಿದೆ? ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೆ, ಅದಕ್ಕೋಸ್ಕರ. ಗೈಸ್, ಏನು ನೋಡಿ, ಏನು ಸಕ್ಕತ್ತಾಗಿದೆ. ಫಾಗ್ ಅಲ್ಲ ಅದು? ಎಂಜಾಯ್ ಮಾಡ್ತಿದ್ಯಾ? ಹೆಂಗೆ ಎಂಜಾಯ್ ಮಾಡ್ತಿದ್ಯಾ? ಚಳಿ ಆಗ್ತಿದ್ಯಾ? ನಾ ಗ್ಲೌಸ್ ಹಾಕೋರ್ಬೇಕಾಗಿತ್ತು, ಕೈ ಎಲ್ಲ ನೋಡು ಫ್ರೀಸ್ ಆಗ್ಬಿಟ್ಟಿದೆ. ಫಸ್ಟ್ ನೀ ಚಳಿ ಅಂದ್ರೆ ಆಗಲ್ಲ. ಮೊದ್ಲೇ ಚಳಿ ಅಂದ್ರೆ ಆಗಲ್ಲ, ಕೋಲ್ಡ್ ಬ್ಲಡೆಡ್ ನಾನು. ಸರಿ, ಅಲ್ಲಿ ನಿಲ್ಸೋಣ ಬಾ. ಇಲ್ಲಿ ಬೇಡ, ಇಲ್ಲ ರೋಡ್ ಮತ್ತೆ ಬೈತಾರೆ. ಮುಂದೆ ನಾನು ಅನ್ಕೊಂಡೆ ಏನಾದ್ರು ಬಿಸಿಯಾಗಿ ತಿನ್ಕೊಂಡು ಹೋಗೋಣ. ಅಲ್ಲಿ ಮುಂದೆ ಬಾರಪ್ಪ. ಅಲ್ಲೇನಿದೆ ನೋಡೋಣ ಬಾ. ಹುಷಾರಾಗಿ ಬಾರಮ್ಮ, ಮುಂದಕ್ಕೆ ಹೋಗು. ಎಕ್ಸ್ಪೀರಿಯನ್ಸ್ ಹೆಂಗಿತ್ತಮ್ಮ? ಓ ಸೂಪರ್ ಆಗಿತ್ತು. ಹೆಂಗಿತ್ತು? ಸೂಪರ್ ಆಗಿದೆ. ಬಟ್ ಒನ್ ಥಿಂಗ್ ಏನಂದರೆ ಸಿ ಮೈ ಹ್ಯಾಂಡ್ಸ್ ಫುಲ್ ಫ್ರೀಸ್ ಆಗಿದೆ. ಫುಲ್ಲು ಫ್ರೀಸ್ ಆಗಿಬಿಟ್ಟಿದೆ. ಕ್ರೇಜಿ ವೆದರ್ ಮಾತ್ರ ಹೇಳಿಲ್ವಾ, ಅವಾಗಿಂದ ನಾನು ಎಂಜಾಯ್ ಮಾಡ್ಕೊಂಡು ಬರ್ತಿದ್ದೀನಿ. ಅದಕ್ಕೆ ಸ್ಲೋ ಆಗಿ ಬರ್ತಾ ಇರೋದು, ಫಾಸ್ಟಾಗಂತೂ ಬರ್ದಿಲ್ಲ. ಆ್ಯಂಡ್ ಇದು ನಮ್ಮ ರೆಗ್ಯುಲರ್ ಸ್ಪಾಟು. ಬಟ್ ತೋರ್ಸೋಣ ಅಂದರೆ ಫುಲ್ಲು ಮುಚ್ಕೊಂಡ್ಬಿಟ್ಟಿದೆ. ವೆಯ್ಟ್, ಅದು ಆ ಕಡೆ ಇರೋದು ಚಿಕ್ಕಮಂಗ್ಳೂರು, ಗೊತ್ತಾ? ಕೈ ಕೊಡ್ಚೈತು ಮೇಲೆ. ಹುಷಾರು. ಹಾಂ, ಹುಷಾರು. ಇರೋದು ಒಬ್ಳೆ ಫ್ರೆಂಡು. ನನ್ನ ಡೈಲಾಗು ನನಗೆ ವಾಪಸ್ ಹೇಳ್ತೇನೆ. ಹಾಂ ಗೈಸ್, ಕ್ರೇಜ್ ಇದೆ ಅಲ್ಲ. ಆ್ಯಕ್ಚುಲಿ ಐ ಥಾಟ್ ತೋಟಮ್ಮಂಗೆ ಫೋನ್ ಮಾಡಿ, ತೋಟಮ್ಮ ಬರ್ತಿದ್ದೀವಿ, ಒಂಚೂರು ಬೋಂಡ ಮಾಡಿಟ್ಟಿರಿ. ಪಾಪ ಅಲ್ಲಿ ಕರೆಂಟ್ ಇಲ್ಲ, ಅವರಿಗೂ ತೊಂದರೆ ಕೊಡೋದು ಕಷ್ಟ ಆಗುತ್ತೆ ಕಣೆ. ಹೋಗ್ಲಿ ಬಿಡು, ನೀನೇ ಹೋಗಿ ಮಾಡ್ಕೊಡಂತೆ. ನಮ್ಮ ಅಕ್ಕ ಯಾಕೆ ಮುಳ್ಳಂಗಿರಿ ಹೋಗೋದು ಬೇಡವಾ? ಕ್ಯಾನ್ಸಲ್ಲ. ನಿಮ್ಮ ತೋಟ ಕಾಣಿದೆ ಇಲ್ಲಿ? ಆ್ಯಕ್ಚುಲಿ ಗಾಳಿಗೆ ಇದೆಲ್ಲ ಫುಲ್ ಸ್ಲ್ಯಾಂಟ್ ಆಗಿರೋದು ನೋಡು, ಗಿಡಗಳೆಲ್ಲ. ಅಷ್ಟು ಗಾಳಿ ಇಲ್ಲಿ. ನಮ್ಮ ಚಿಕ್ಕಮಂಗ್ಳೂರು ಸ್ವಲ್ಪ ಚಳಿ ಆಯಿತಾ, ಇಲ್ಲೆಲ್ಲ ಹೆವಿ ಚಳಿ ಗಾಳಿ ಇರುತ್ತೆ. ಸರ್ವೈವ್ ಆಗೋದು ತುಂಬ ಕಷ್ಟ. ಆ್ಯಂಡ್ ಏನಾದರೂ ಲೈಟ್, ಅದೇ ಏನಾದರೂ ಮರ ಬಿದ್ದರೆ ಲೈಟ್ ಹೋಗುತ್ತೆ, ಹಂಗೆ ಹಿಂಗೆ ಅಂತ ಕಷ್ಟ ಗೈಸಿಲ್ಲೆಲ್ಲ ವಾಸ ಮಾಡೋದು. ಹೋಗೋಣ, ಜನ ಜಾಸ್ತಿ ಆದರು. ಬಾ.
ಆಗಿದೆ, ಎನಿ ಟೈಮ್ ಮಳೆ. ಬಟ್ ಇವತ್ತು ಚೆನ್ನಾಗಿ ಕಾಣ್ತಿದೆ ಅಲ್ಲ ಕಿಚನ್. ನಾನು ಇದೆಲ್ಲ ಪೇಂಟ್ ಆಗಿರಲಿಲ್ಲ, ಅವಾಗ ಬಂದಿದ್ದೆ. ಇವಾಗೆಲ್ಲ ಪೇಂಟ್ ಎಲ್ಲ ಆಗಿಬಿಟ್ಟಿದೆ, ಫುಲ್ ಬೆಳಕು ಆ ಥರ ಇದೆ. ಆ್ಯಕ್ಚುಲಿ ನಮ್ಮ ಅಮ್ಮ ಆವಾಗಲೇ ಹೇಳಿದರು ಊಟ ಮಾಡ್ಕೊಂಡು ಹೋಗಿ ಅಂತ, ನಾವೇ ಅಲ್ಲೇ ಹೋಗಿ ಊಟ ಮಾಡ್ತೀವಿ ಅಂತ. ಇಲ್ಲಿ ದೋಸೆ ಇದೆ ಅಲ್ಲ, ದೋಸೆ ತಿನ್ನಬೇಕು. ಎಷ್ಟಿದೆ? ಎರಡೆರಡು. ನೀವ್ ಎಷ್ಟ್ ಕೊಟ್ರು ತಿಂತೀವಿ. ಬಿಸಿ ಬಿಸಿ ಚಳಿಯಿಂದ ಬಂದಿರೋದು. ನಾನು ಪರವಾಗಿಲ್ಲ, ಕಾರಲ್ಲಿ ಬಂದಿದ್ದೀನಿ. ಚೇತು ಫುಲ್ಲು ಚಳಿ ಮಳೆ ಎಲ್ಲ ಫೀಲ್ ಆಯ್ತಾ. ನಾನು ಕೆಳಗಡೆ ಬರ್ಲಿಲ್ವಲ್ಲ, ಅಲ್ಲೇ ಬಿದ್ದೇನೋ ಅನ್ಕೊಂಡು ಸ್ವಲ್ಪ ಸ್ಟಾಪ್ ಮಾಡ್ಕೊಂಡು ಬಂದೆ. ಏನಾಯ್ತಲ್ಲಿ? ನಾನು ಅಲ್ಲಿ ಬರಲ್ವಲ್ಲ, ಕೆಳಗಡೆ ಈ ಕಡೆ ವಾಟರ್ ಟ್ಯಾಂಕ್ ಹತ್ರ ಕ್ರಾಸ್ ಆಗಿ ನಾನು ಬಂದೇ ಇಲ್ಲ. ನಂಗಲ್ಲಿ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಫುಲ್ಲು ಬ್ರೇಕ್ ಇಟ್ಕೊಂಡು ನಿಧಾನಕ್ಕೆ ಬಂದಿರೋದು. ನಾನು ಅಲ್ಲಿ ಬರೋದೇ ಇಲ್ಲ ಅಂದ್ಕೊಂಡ್ಬಿಟ್ಟಿದ್ದೆ. ಹೋಯ್ತು, ನಾನು ಗ್ಯಾರಂಟಿ ದವಾಕತ್ತೀನಿ ಅಂತ ಬಂದೆ. ಆದರೆ ಇಬ್ಬರು ಸೇಫಾಗಿ ಬಂದಿದ್ದೀವಿ ಗೈಸ್, ಯಾವುದೇ ಹೆಲ್ಪ್ ಇಲ್ದಲೆ. ಆ್ಯಂಡ್ ಮಕ್ಕಳೇ ಸ್ಟ್ರಾಂಗು ಗೋರು. ಇವತ್ತು ಬಿಸಿ ಬಿಸಿ ದೋಸೆ ಮಾಡ್ಕೊಡ್ಬೇಕು. ನಾನೇ ಬಿಸಿ ಬಿಸಿ ದೋಸೆ ತಗೊಂಡು ಹೋಗ್ತಾ ಇದ್ದೀನಿ, ನೀವು ಮಾಡ್ತೀನಿ. ಸಾರಿದೆ, ಅನ್ನ ಇದೆಯಾ ತೋಟಮ್ಮ? ಅನ್ನ ನಾನು ತಿನ್ಲ, ನಿನಗೆ ಕೊಡ್ಲಾ? ಖಂಡಿತ ನನಗೇನೆ. ತಿನ್ನು. ಚಟ್ನಿ ಬೇಡ, ನಾನು ತಿನ್ನೋದಲ್ವಾ? ನಂಗೆ ಇಷ್ಟ ಇಲ್ಲ. ನಿನಗೆ ಇಷ್ಟ ಇಲ್ಲ ಅಂದ್ರೆ ನೀನು ತಿನ್ನೋದು ಇಷ್ಟ ಇಲ್ಲ ನನಗೆ. ಇದು ಯಾವುದಿದು ಗೈಸ್? ಇವಾಗ ಟೈಮ್ ಬಂದು 5:45. ಐ ಥಿಂಕ್ ಮುಳ್ಳಯ್ಯನಗಿರಿಗೆ ಹೋಗಬೇಕಾಗಿತ್ತು. ಇವತ್ತು ಕ್ಲೋಸ್ ಆಗಿರುತ್ತೆ ಅಂತ ಅಂದ್ಕೊತೀವಿ, ಬಿಕಾಸ್ 6 ಗಂಟೆಗೆ ಕ್ಲೋಸ್ ಮಾಡ್ತಾರೆ ಅಲ್ಲಿ ಗೇಟು. ಆ್ಯಂಡ್ ಇಲ್ಲ ಕೀ ನೋಡಪ್ಪ ಒಂಚೂರು. ಇನ್ ಕೇಸ್ ಏನಾದ್ರು ಬಿಡಲಿಲ್ಲ ಅಂತ ಅಂದರೆ ಅಲ್ಲೇ ಕ್ಯಾಪ್ಚರ್ ಮಾಡ್ತೀವಿ, ಸುತ್ತಳಂಗಿರಿ ಹತ್ರನೇ. ಇವಾಗಲೂ ಒಬ್ಬಳೇ ಹೋಗ್ತಾ ಇದ್ದೀನಿ ಗೈಸ್. ಅವರೆಲ್ಲ ಮಲ್ಕೊಂಬಿಟ್ಟಿದ್ದಾರೆ, ನನ್ನ ತಮ್ಮನ ಫ್ರೆಂಡ್ಸ್ ಎಲ್ಲ. ಆ್ಯಂಡ್ ಚೇತು ಹಿಂದೆ ಬರ್ತಿದ್ದಾಳೆ, ಗಾಡೀಲಿ ಬರ್ತೀನಿ ಅಂತ ಅಂದ್ಲು. ಹೋಗ್ತಾ ಇದ್ದೀವಿ ಹಳ್ಳಿ ರೋಡಲ್ಲಿ, ಯಾರೂ ಬರಲ್ಲ ಇಲ್ಲಿ. ಸೊ ಇದೆಲ್ಲ ಪ್ರೈವೇಟ್ ಜಾಗ ಆಯಿತಾ, ಸೊ ಎಲ್ಲರೂ ಎಸ್ಟೇಟ್ ತೊಗೊತಾರೆ. ಇಲ್ಲಿ ಮುಂದೆ ಯಾವುದೇ ಥರ ಏನಾದರೂ ನೋಡೋ ಪ್ಲೇಸಸ್ ಇಲ್ಲ, ಆಮೇಲೆ ಹಳ್ಳಿ ಇಲ್ಲ. ನಮ್ಮದೇ ಲಾಸ್ಟ್ ಹಳ್ಳಿ ಪಂಡ್ರವಳ್ಳಿ ಅಂತ. ಅದಕ್ಕೆ ಅಷ್ಟು ಜನ ಇಲ್ಲ. ಜನ ಬಂದರೆ ಹೋಮ್ ಸ್ಟೇಗೆ ಬರಬೇಕು, ಅದರ್ವೈಸ್ ಯಾರೂ ಅಷ್ಟು ಓಡಾಡಲ್ಲ. ಮುಂದೆ ಏನು ಕಾಣ್ತಿಲ್ಲ. ಆ್ಯಂಡ್ ಇವಾಗ ಕೇಳಿದ್ವಿ ಕ್ಲೋಸ್ ಆಗಿದೆಯಾ ಅಂತ. ಇವಾಗ ಮತ್ತೆ ವಾಪಸ್ ತೋಟಕ್ಕೆ ಹೋಗಬೇಕು. ಸೊ ತೋಟದಿಂದ ನಮಗೆ ಇಲ್ಲಿಗೆ 4-5 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಸೊ ನೋಡೋಣ, ಏನಾದರೂ ತಿನ್ಕೊಂಡು ಹೋಗೋಣ. ಚಳಿ ಇದೆ, ವೆದರ್ ಹೆಂಗಿದೆ ಅಂತ. ಹೆಂಗಿದೆ? ಸಖತ್ತಾಗಿದೆ ಭೂಮಿಕಾ, ಏನು ವೆದರು. ಬೇವರ್ಸಿ ಏನು ವೆದರ್ ಅಲ್ಲ, ನನಗೆ ಒಳ್ಳೆ ಬೆಂಗಳೂರಿಂದ ಈ ಕಡೆ ಬಂದಿರ್ತಾರಲ್ಲ ಅವ್ರಿಗೆ ಕೇಳೋರ ಥರ ಕೇಳ್ತಿದ್ಯಾ. ಯಾವಾಗಲೂ ನಾವು ಬರಲ್ವಾ ಇಲ್ಲಿಗೆ? ಈ ವೆದರ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀವಾ? ಸರಿ ಆಯಿತು, ಪಾಪ ಎಕ್ಸ್ಪ್ಲೇನ್ ಮಾಡ್ತಿದ್ದೆ ಹೆಂಗಿದೆ ಅಂತ. ಅಯ್ಯೋ, ಇವಾಗ ಬಂದರೆ ಗೈಸ್ ಇಲ್ಲ ಫೋಟೋಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೆಂಗೆ ಕಾಣ್ತಾ ಇದೆ ಬೈಕು? ಬೈಕ್ ಥರ ಕಾಣ್ತಾ ಇದೆ. ರಾಯಲ್ ಫೀಲ್ಡ್ ಏನೋ, ರಾಯಲ್ ಎನ್ಫೀಲ್ಡ್ ಅವರಿಗೆ ಪ್ರಮೋಷನ್ ಮಾಡಿಕೊಡ್ತಾ ಇದೀವಿ ನೋಡಿ ಇಂಥ ಲೊಕೇಶನಲ್ಲಿ. ಇವಾಗ ತಾನೇ ಅಲ್ಲಿಂದ ಬಂದು ಹೊಟ್ಟೆ ಹಸಿತಿತ್ತು. ಸೊ ತೋಟಮ್ಮಂಗೆ ರೆಸ್ಟ್ ಇವತ್ತು. ನಾನೇ ಇವತ್ತು ಏನು ಮಾಡ್ತಾಯಿದ್ದೀನಿ, ಟೊಮ್ಯಾಟೊ ಬಾತ್ ಮಾಡ್ತಾಯಿದ್ದೀನಿ. 7 ಮೆಂಬರ್ಸ್ಗೆ ಕುಕ್ ಮಾಡ್ತಾ ಇರೋದು. ಸೊ ಆಲ್ರೆಡಿ ಎಲ್ಲ ಹೆಚ್ಚಿಬಿಟ್ಟು ಹೋಗಿದ್ದಾರೆ. ಆ್ಯಂಡ್ ಇವಾಗ ನಾನು ಮಾಡಬೇಕು. ಬಟ್ ತುಂಬಾ ಚಳಿ ಇದೆ ಹೊರಗೆ, ಅದಕ್ಕೋಸ್ಕರ ತೋಟಮ್ಮ ಸಾರು ಮಾಡ್ತೀನಿ ಅಂದರು. ಯಾಕೋ ಟೊಮ್ಯಾಟೊ ಬಾತ್ ತಿನ್ನಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಎಲ್ಲ ಹೆಚ್ಚಿಸ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಮಾಡಿ ನಿಮ್ಮ ಹತ್ರ ಆಮೇಲೆ ಮಾತಾಡ್ತೀನಿ. ಗೈಸ್, ಟೊಮೆಟೊ ಬಾತ್ ಆಲ್ಮೋಸ್ಟ್ ಆಲ್ ಆಗಿದೆ, ಸ್ವಲ್ಪ ಕೂಗಿಸ್ಬೇಕಷ್ಟೆ. ಇಷ್ಟೆಲ್ಲ ಮಾಡಿದ್ರು ಇವಳು ಒಂದೇ ಒಂದು ಮೊಸರು ಗೊಜ್ಜು ಮಾಡೋಕ್ಕೆ ಎಷ್ಟು ಟೈಮ್ ತೊಗೊಂಡ್ಲು ಅಂದರೆ, ಅಮ್ಮ ತಾಯಿ ಚಾಮುಂಡೇಶ್ವರಿ ಏನಾದರೂ ಚಪಾತಿ ರೊಟ್ಟಿ ಎಲ್ಲ ಮಾಡ್ಕೊಬ ಅಂತ ಅಂದರೆ ಬೆಳಿಗ್ಗೆ ಹೇಳಿದರೆ ಮೋಸ್ಟ್ಲಿ ರಾತ್ರಿ ಡಿನ್ನರ್ ಕೊಡ್ತೀಯ ಅನಿಸ್ತಲ್ಲ. ಆಯಿತಾ, ನನ್ನ ಡಿಫೇಮ್ ಮಾಡಿ. ಹಾಂ,
ಹ್ಮ್ ಖುಷಿ ಆಯ್ತಾ? ಖುಷಿ ನನ್ನ ಡಿಫೇಮ್ ಮಾಡಿ ಖುಷಿ ಆಯ್ತಾ? ನಿಂಗೆ ಖುಷಿ ಆಯ್ತಲ್ಲ ಅಷ್ಟೇ ಸಾಕು ನನಗೆ. ನಾನು ಗೈಸ್ ಬಂದು 5 ಮಿನಿಟ್ಸ್ ಕೂಡ ಆಗಿಲ್ಲ. ಸಿ ಶಿಸ್ ಟೆಲ್ಲಿಂಗ್ ಲೈಕ್ ದಿಸ್. ನಂಬ್ತಾರೆ ಕಣೆ, ಜನ ನಂಬ್ತಾರೆ ಅಂತ ಹೇಳಿ ಈ ಥರ ಎಲ್ಲ ಸುಳ್ಳು ಹೇಳಬಾರ್ದು. 5 ನಿಮಿಷ ಆಗಿಲ್ವಾ? ಇಲ್ಲ ಒಗ್ಗರಣೆ ಹಾಕ್ಬೇಕಾದ್ರೆ ಬಂದಿದ್ದು ನೀನು. ಇಲ್ಲ ಅನ್ಬಿಡು. ಇಲ್ಲ ಅನ್ನಲೇ ಅಂದ್ರೆ ಇವ್ರ ಮನೇಲಿ ನನಗೆ ಅಷ್ಟೇ. ಅಂದ್ರೆ ಅಷ್ಟೇ. ಅದಕ್ಕೆ ರೀಸನಿಂಗು ನಾನು ಕೊಡ್ಲೇಬೇಕು. ಇವ್ರ ಮನೇಲಿ ಟೊಮೆಟೊ ಎಲ್ಲಿದೆ, ಈರುಳ್ಳಿ ಎಲ್ಲಿದೆ ಅಂತ ಹುಡ್ಕೊಂಡು ಮಾಡೋಷ್ಟೊತ್ತಿಗೆ ಲೇಟ್ ಆಯ್ತು ಗೈಸ್. ನನಗೂ ಅಷ್ಟೇ. ನಾನು ನಿಮ್ಮನೆ ಇದು 3 months ಆದ್ಮೇಲೆ ಬರ್ತಾ ಇರೋದು. 2 months ಅನ್ಸುತ್ತೆ. 2 months ಅನ್ಸುತ್ತೆ. ನಿಮ್ಮನೆ ಇದು ನಿನ್ ಪ್ರಾಬ್ಲಮ್. 2 ತಿಂಗಳಾದ್ಮೇಲೆ ಬರ್ತಾ ಇರೋದು ನಾನು. ಆಯ್ತಾ, ನಾನು ಮಾಡಿಲ್ವಾ ಟೊಮೆಟೊ ಬಾತು. ಟೇಸ್ಟ್ ಚೆನ್ನಾಗಿದೆ, ಒಂಚೂರು ಖಾರ ಮಾಡಿದ್ದೀನಿ. ಈ ಚಳಿಗೆ ಖಾರ ಖಾರ ತಿಂದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಖಾರ ಮಾಡಿದ್ದೀನಿ ಗೈಸ್. ಕುದೀತಾ ಇದೆ, ಇವಾಗ ಮುಚ್ಚಬೇಕು. ಬ್ಲಾಸ್ಟ್ ಆಗುತ್ತೆ ಅನ್ಸುತ್ತೆ. ಮುಚ್ಚುಲ್ಲ ಕರೆಕ್ಟಾಗಿ ಇಟ್ಟಿದ್ದೀನಾ? ಗೊತ್ತಿಲ್ಲ, ಅಷ್ಟು ಹೊಗೆ ಬರ್ತಿರೋದು ನೋಡಿದ್ರೆ ಬ್ಲಾಸ್ಟ್ ಆಗ್ಬೋದು ಅನ್ಸುತ್ತೆ. ಓಡೋಗೋಣ. ಕಣೆ, ಓಡೋಗೋ ಮುಖ ನೋಡಿ ನಿಂದು. ತಣ್ಣ ಆಯ್ತು ಇವಾಗ. ತಡಿ ಇನ್ನೊಂದ್ಸತಿ ಕೂಗಿ ಬ್ಲಾಸ್ಟ್ ಆಗುತ್ತೆ ಅನ್ಸುತ್ತೆ. ಬ್ಲಾಸ್ಟ್ ಆದರೆ ಏನು ಮಾಡ್ತೀಯಾ? ಓಡೋಗ್ತೀನಿ. ನಾನು ಇಲ್ಲೇ ಇರ್ತೀನಿ. ಚೇತುನ ಸೇಫ್ ಮಾಡಿ ನಾನು ಉಳ್ಕೊಂತೀನಿ. ನೀನೇ ನನ್ನ ಸೇವ್ ಮಾಡ್ತಾ ಇರೋದು. ನಾನೇ ಓಡೋಗ್ ನಾನು ಸೇವ್ ಆಗ್ತಾ ಇರೋದು. ಅದೇ ಏನಕ್ಕೆ ಇಲ್ಲಿರ್ತೀಯ ಅಂದ್ರೆ, ಅಯ್ಯೋ ನಾನೇನೋ ಮಾಡಿದ್ದೀನಲ್ಲ ಅಂತ ಯು ಸ್ಟೇ ಹಿಯರ್ ಅಂದಿ. ಹೆಂಗಿದೆಯೋ? ಸಕ್ಕತ್ತಾಗಿದೆ. ಆ್ಯಂಡ್ ಇವಾಗ ಏನು ಗೊತ್ತಾ ಸ್ಪೆಷಲ್ಲು? ಅಣ್ಣ ಹೊಸ ಮೊಬೈಲ್ ತೊಗೊಂಡಿದ್ದಾನೆ, iPhone 17. ಐ ಆಮ್ ಪ್ರೌಡ್ ಆಫ್ ಯು ಕಣೋ. ಯಾರ್ದು ಸಹಾಯ ಇಲ್ದಲೆ ದುಡ್ದು ತೊಗೊಂಡಿದ್ಯಾ, ಯಾರಿಗೂ ಡಿಪೆಂಡ್ ಆಗ್ದಲೆ. ಸೊ ಇದಕ್ಕೆ ನಾವು ಕಂಗ್ರ್ಯಾಚುಲೇಷನ್. ಇಲ್ಲಮ್ಮ, ವೈಟ್ ಕಲರ್ ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ಆ್ಯಂಡ್ ಯಾ ತುಂಬ ಚೆನ್ನಾಗಿದೆ ಕಣೋ. ವಾಲ್ಪೇಪರು ಸಕ್ಕತ್ತಾಗಿದೆ. ಆದ್ರೆ ಅವನು ಸ್ವೀಟ್ ತಗೊಂಡಲ್ಲೇ ಬಂದಿದೆ ನೋಡೆ. ವಾಲ್ಪೇಪರು ಪೋರ್ಷೆ GT3 ಗೈಸ್. ನೋಡಿ, ಯಾರಿಗೂ ಡಿಪೆಂಡ್ ಆಗಬಾರ್ದು, ಎಸ್ಪೆಷಲಿ ಪೇರೆಂಟ್ಸಿಗೆ ಡಿಪೆಂಡ್ ಆಗಬಾರ್ದು. ನಿಮಗೆ ಏನು ಬೇಕೋ ಅದನ್ನ ನೀವು ತೊಗೊಬೇಕು. ಯಾವತ್ತೂ ಬರ್ಡನ್ ಮಾಡಬೇಡಿ ಆಯಿತಾ ಪೇರೆಂಟ್ಸಿಗೆ. ಇಲ್ಲ ಬೀಳ್ಸಲ್ಲ, ಡೋಂಟ್ ವರಿ, ಇಟ್ಕೊಂಡಿದ್ದೀನಿ ನಾನು. ಪಾಪ ಹೊಸ ಫೋನು ಆಯಿತಾ. ಅದೇ ನೀನ್ ನನಗೆ ಕೊಡ್ಸ್ದಂಗ ಅವನಿಗೂ ಕೊಡ್ಸ್ಬೇಕಾಗ್ತಲ್ಲ ನಾನು. ಇಲ್ಲಪ್ಪ, ಅವನ ಆ ಥರ ಎಲ್ಲ ಇದು ಮಾಡಲ್ಲ. ಅವನೇ ಇನ್ನೊಂದು ತಗೊಂತಾನೆ. ಅಯ್ಯೋ ಸುದೀಪ, ನನ್ನ ಬರ್ತಡೇಗಾರ ಕೊಡ್ಸಿ, 17 ಪ್ರೋನಾರ ಕೊಡ್ಸಿ. ಅದಕ್ಕೆ ನಂಗೆ ಖುಷಿ ಆಗುತ್ತೆ. ಓದ್ತಿರ್ಬೇಕಾದ್ರೆ ನಾವೇನು ಮಾಡ್ತಿರ್ತೀವಿ, ಲೈಕ್ ತಿನ್ನಕ್ಕೆ ಅದಕ್ಕೆ ದುಡ್ಡು ಇಟ್ಕೊತೀವಿ. ಬಟ್ ಇವನು ದುಡ್ದು ಸೊ ಈ ಕಡೆ ಕಾಲೇಜಿಗೂ ಸಾರಿ ಕಣ ಅಲ್ಲ ಕಾಲೇಜಿಗೂ ಹೋಗ್ಕೊಂಡು ಸೊ ಸ್ವಲ್ಪ ಸೈಡಲ್ಲಿ ಮಾಡಿಕೊಂಡು ತೊಗೊಂಡಿದ್ದಾನೆ ಅಂತ ಅಂದಮೇಲೆ ನಾವು ಅಪ್ರಿಷಿಯೇಟ್ ಮಾಡಲೇಬೇಕು. ಅದಕ್ಕೋಸ್ಕರ ನಾನು ಕೊಟ್ಟಿರೋ ಮೋಟಿವೇಶನ್ ಚೆನ್ನಾಗಿ ತಾಂಡಿದೆ. ಹೌದು, ಪೂರ್ತಿಯಾಗಿ ತಾಂಡಿಲ್ಲ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಿಂದೆ ಯಾರೋ ಬರ್ತಾ ಇದ್ದಾರೆ, ಲೈಟ್ ಹಾಕಿದ್ದಾರೆ. ಸೊ ನೋಡಿದ್ರಲ್ಲ ಈ ಒಂದು ದಿನ ಹೇಗಿತ್ತು ಅಂತ. ಸಿಕ್ಕಾಪಟ್ಟೆ ಅಲ್ಲಿ ಇಲ್ಲಿ ಹೋಗಿ ಎಂಜಾಯ್ ಮಾಡಿಕೊಂಡು, ವೆದರೆಲ್ಲ ಎಂಜಾಯ್ ಮಾಡಿಕೊಂಡು ಲಾಸ್ಟಿಗೆ ಇವಾಗ ಮಲ್ಕೊತಾ ಇದ್ದೀವಿ. ಟೈಮ್ ಎಷ್ಟಾಗಿದೆ? 11:19 ಆಗಿದೆ. ಇತ್ತೀಚೆಗೆ ತುಂಬ ಲೇಟಾಗಿ ಮಲ್ಕೊತಾ ಇದ್ದೀನಿ. ಅದು ಕೆಟ್ಟ ಅಭ್ಯಾಸ ಅಂತ ಗೊತ್ತು, ಆದರೂ ಏನೂ ಮಾಡೋಕ್ಕಾಗಲ್ಲ. ಓಕೆನಾ? ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಆ್ಯಂಡ್ ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ಶುಭರಾತ್ರಿ.